ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸಾಕಷ್ಟು ಫಲಾನುಭವಿಗಳು ಹೇಳ್ತಿದ್ದಾರೆ ನಮಗೆ 30ನೇ ಕಂತಿನ ಹಣ ಜಮಾ ಆಗಿಲ್ಲ. ನೀವು ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸಾಕಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀರಾ, ಬಟ್ ನಮ್ಗೆ ಇನ್ನೂ 30ನೇ ಕಂತಿನ ಹಣ ಜಮಾನೇ ಆಗಿಲ್ಲ. ನಮಗೆ ಲಾಸ್ಟ್ ಮಂತ್ ಅಲ್ಲಿ ಬಂದ್ಬಿಟ್ಟು ಮೇ ತಿಂಗಳಲ್ಲಿ ಯಾವುದೇ ತರದ 2,000 ಹಣ ಜಮಾ ಆಗಲಿಲ್ಲ. ಈಗಾಗಲೇ ನಾವು ಜೂನ್ ತಿಂಗಳಿಗೆ ಬಂದ್ಬಿಟ್ಟಿದೀವಲ್ವಾ, ಯಾಕೆ ನಮಗೆ 30ನೇ ಕಂತಿನ ಹಣ ಬಂದಿಲ್ಲ ಏನು ಅಂತ ಹೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. 30ನೇ ಕಂತಿನ ಹಣ ಪ್ರೋಸೆಸ್ ಯಾವ ರೀತಿ ನಡೀತಿದೆ ಏನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾರ್ಚ್ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ನೋಡೋದಾದ್ರೆ ಕರೆಕ್ಟ್ ಆಗಿ 2,000 ಹಣ ಆದ್ರೆ ಜಮಾ ಆಯ್ತು. ಅಂಡ್ ನೆಕ್ಸ್ಟ್ ಮೇ ತಿಂಗಳಲ್ಲಿ ಬಂದ್ಬಿಟ್ಟು 2,000 ಹಣ ಜಮಾ ಆಗ್ಬೇಕಿತ್ತು. ಮೇ ತಿಂಗಳ ಮೊದಲನೇ ವಾರದಲ್ಲೇ. ಯಾವ ತಿಂಗಳ ಹಣ ಅಂತ ಅಂದ್ರೆ 2026ರ ಫೆಬ್ರವರಿ ತಿಂಗಳ ಹಣ ಇಲ್ಲಿ ಬಂದ್ಬಿಟ್ಟು ಮೇ ತಿಂಗಳ ಮೊದಲನೇ ವಾರದಲ್ಲಿ ಬರಬೇಕಿತ್ತು 30ನೇ ಕಂತಿನ ಹಣ. ಬಟ್ ಫಲಾನುಭವಿಗಳಿಗೆ ಮೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ 30ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡೋದಿಲ್ಲ, 30ನೇ ಕಂತಿನ ಹಣ ಆದ್ರೆ ಜಮಾ ಮಾಡೋದಿಲ್ಲ. ಅದಾದ್ಮೇಲೆ ಫಲಾನುಭವಿಗಳು ಪ್ರತಿನಿತ್ಯನೂ ವೇಟ್ ಮಾಡ್ತಾನೆ ಇರ್ತಾರೆ, ಮೇ ತಿಂಗಳಲ್ಲಿ 2,000 ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೇ ತಿಂಗಳ ಕೊನೆಯ ವಾರದಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಫಲಾನುಭವಿಗಳಿಗೆ ಸಡನ್ ಆಗಿ 2,000 ಹಣ ಬರೋದಕ್ಕೆ ಶುರು ಆಗುತ್ತೆ. ಅವಾಗ ಫಲಾನುಭವಿಗಳು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ 30ನೇ ಕಂತಿನ ಹಣ ಮೇ ತಿಂಗಳ ಕೊನೆಯ ವಾರದಲ್ಲಿ ಆದ್ರೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಅವಾಗಿಂದ ಹಿಡಿದು ಇದುವರೆಗೂ ಸಹ ಒಂದು 30 to 40% ಆಫ್ ದಿ ಫಲಾನುಭವಿಗಳೇ ಅಥವಾ ಅದಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಈಗಾಗಲೇ 30ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಬಟ್ ಸಾಕಷ್ಟು ಫಲಾನುಭವಿಗಳಿಗೆ ಇನ್ನೂ ಪೆಂಡಿಂಗ್ ಆದ್ರೆ ಇರುವಂತದ್ದು. ಸೊ ನಿಮ್ಗೆ 30ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಅಂದ್ರೆ ರೀಸನ್ ಇಷ್ಟೇ. 30ನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂತದ್ದು ಬಂದು ಮೇ ತಿಂಗಳ ಕೊನೆ ವಾರದಲ್ಲಿ. ಮೇ ತಿಂಗಳಲ್ಲಿ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಏನ್ ಬಿಡುಗಡೆ ಮಾಡಿಲ್ಲ, ಮೇ ತಿಂಗಳ ಕೊನೆ ವಾರದಲ್ಲಿ ಬಿಡುಗಡೆ ಮಾಡಿರೋದ್ರಿಂದ ಅದನ್ನು ಇನ್ನೇನು ಮಂತ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಬಿಡುಗಡೆ ಮಾಡಿದ್ರಿಂದ ಒಂದು 10 to 15 ಡೇಸ್ ಟೈಮ್ ಆದ್ರೆ ಬೇಕಾಗುತ್ತೆ. ಸೊ ಇಲ್ಲಿ ಫಲಾನುಭವಿಗಳಿಗೆ ಯಾರಿಗಾದ್ರೆ 30ನೇ ಕಂತಿನ ಹಣ ಜಮಾ ಆಗಿಲ್ವೋ, ನಿಮಗೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದ್ಬಿಟ್ಟು ಯಾವಾಗ ಜಮಾ ಆಗುತ್ತೆ ಅಂತ ಅಂದ್ರೆ ಈ ಜೂನ್ ತಿಂಗಳ ಒಂದು 10ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 30ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಸೊ ನಿಮ್ಗೆ ಬಂದಿಲ್ಲ, ನಿಮ್ದೇನೋ ಪ್ರಾಬ್ಲಮ್ ಇದೆ, ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮನ್ನ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಇದರ ಒಂದು ಪ್ರೋಸೆಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಿರುವಂತದ್ದೇ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗಿದೆ 30ನೇ ಕಂತಿನ ಹಣ ಒಂದು ಜಮಾ ಆಗುವಂತದ್ದು. ಹಾಗಾಗಿ ನೋಡಿ, ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ತೀನಿ. ನಿಮ್ಗೆ 30ನೇ ಕಂತಿನ ಹಣ ಮೊದಲಿಗೆ ಬಂದ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕಳಿಸ್ಕೊಟ್ಟಿರ್ತಾರೆ. ಅಲ್ಲಿಂದ DBT ಮುಖಾಂತರ ಆದ್ರೆ ಜಮಾ ಆಗ್ಬೇಕು. ಈ DBT ಮುಖಾಂತರ ಜಮಾ ಆಗುವಾಗ ಏನಾಗಿದೆ ಅಂತ ಅಂದ್ರೆ ಒಂದು 30ನೇ ಕಂತಿನ ಹಣ ಮೇ ಕೊನೆ ವಾರದಿಂದ ಶುರು ಮಾಡಿದ್ದಾರೆ. ಶುರು ಮಾಡಿದಾಗಿಂದ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇರುವಂತದ್ದು. ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಂದೇ ದಿನದಲ್ಲಿ, 2 ದಿನದಲ್ಲಿ ಅಥವಾ ಒಂದು 3 ದಿನದಲ್ಲಿ ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಒಂದು 10 ಡೇಸ್ ಆದ್ರೂ ಟೈಮ್ ಬೇಕಾಗುತ್ತೆ ಅದರ ಒಂದು ಪ್ರೋಸೆಸ್ ನಡೆಯೋದಕ್ಕೆ. ಹಾಗಾಗಿ ಸ್ವಲ್ಪ ಪ್ರತಿನಿತ್ಯನೂ ಒಂದಿಷ್ಟು ಪ್ರೋಸೆಸ್ ನಡೀತಾನೆ ಇರುತ್ತೆ. ಪ್ರತಿನಿತ್ಯನೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾನೆ ಇರುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಅತಿ ಶೀಘ್ರದಲ್ಲಿಯೇ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಅಂಡ್ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ, ಇವತ್ತು ಯಾವ ಜಿಲ್ಲೆಯವರಿಗೆ ಬಂದಿದೆ, ನಮ್ಮ ಜಿಲ್ಲೆಯವ್ರಿಗೆ ಯಾಕೆ ಬಂದಿಲ್ಲ ಏನು ಅಂತ ಹೇಳ್ಬಿಟ್ಟು. ಈ 30ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರುವಾದಾಗಿಂದನು ಪ್ರತಿನಿತ್ಯನೂ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ, ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ ಅಲ್ಲಿ ಹಣ ಆದ್ರೆ ಜಮಾ ಆಗ್ತಾ ಇರುತ್ತೆ ಎಲ್ಲ ಜಿಲ್ಲೆಯವ್ರಿಗೂ. ಯಾವ ರೀತಿ ಅಂತ ಅಂದ್ರೆ ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ. ಆಗೇನಾಗುತ್ತೆ ಅಂತ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಜಿಲ್ಲೆಗೂ ಈಗಾಗಲೇ ಸರ್ಕಾರದ ಕಡೆಯಿಂದ ಹಣ ಆದ್ರೆ ಬಿಡುಗಡೆ ಮಾಡಿದರೆ ನಿಮ್ಮ ಜಿಲ್ಲೆಯಲ್ಲೂ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ, ನಿಮ್ಗೂ ಸಹ ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ? ಪ್ರತಿಯೊಬ್ಬರಿಗೂ 2,000 ಹಣ ಯಾರಿಗೆಲ್ಲ ಬರ್ಬೇಕಿತ್ತು 30ನೇ ಕಂತಿನ ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ಬಟ್ ಏನು ಅಂತ ಅಂದ್ರೆ ಒಂದೇ ದಿನ ಬರೋದಿಲ್ಲ, ಒಂದು ಟೈಮ್ ಬೇಕಾಗುತ್ತೆ. ಒಂದಿನಕ್ಕೆ ಇಷ್ಟಿಷ್ಟು ಜನ ಫಲಾನುಭವಿಗಳಿಗೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಓಕೆನಾ? 30ನೇ ಕಂತಿನ ಹಣದ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಅಂಡ್ ಇನ್ನೊಂದು 30ನೇ ಕಂತಿನ ಹಣ ಈಗಾಗಲೇ ರಿಸೀವ್ ಮಾಡ್ಕೊಂಡಿರುವಂತವ್ರು 31ನೇ ಕಂತಿನ ಹಣದ ಬಗ್ಗೆ ಆದ್ರೆ ಕೇಳ್ತಿದ್ದಾರೆ. ನೋಡಿ, ನಿಮ್ಗೆ 31ನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಆಗುವಂತದ್ದು ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂತ ಅಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆದ್ರೆ ನಡೀತಿರುವಂತದ್ದು ಸರ್ಕಾರದ ಕಡೆಯಿಂದ. ನಿಮ್ಗೂ ಸಹ ಗೊತ್ತು ಸರ್ಕಾರದಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳು ಆಗ್ತಿದೆ, ಯಾವ ರೀತಿ ಬೆಳವಣಿಗೆಗಳು ಆಗ್ತಿದೆ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ನಿಮ್ಗೆ ಹಣ ಆದ್ರೆ ಜಮಾ ಆಗುವಂತದ್ದು. 31ನೇ ಕಂತಿನ ಹಣದ ಬಗ್ಗೆ ಯಾರು ಬೇಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಆಸೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಲಾಸ್ಟ್ ಮೇ ತಿಂಗಳ ಕೊನೆ ವಾರದಲ್ಲಿ ಏನ್ ಜಮಾ ಮಾಡಿದ್ರು 2,000 ಹಣ 30ನೇ ಕಂತಿನ ಹಣ, ಅದು ಬಂದ್ಬಿಟ್ಟು ಯಾರಿಗಾದ್ರೂ ಪೆಂಡಿಂಗ್ ಇದ್ರೆ ಅವ್ರಿಗೆ ಈ ಒಂದು ತಿಂಗಳಲ್ಲಿ ಆದ್ರೆ ಹಣ ಜಮಾ ಆಗುತ್ತೆ. ಓಕೆನಾ? 31ನೇ ಕಂತಿನ ಹಣ ಜಮಾ ಆಗೋದಕ್ಕಿಂತ ಮುಂಚೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನೋಡ್ಕೊಂಡು ನಾನು ನಿಮ್ಗೆ ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.